ನಾದಸ್ವರ ಪ್ರಪಂಚದಲ್ಲಿ ಬಹಳ ಹೆಸರು ಮಾಡಿರುವಂತಹ ಇಬ್ಬರು ವಿದ್ವಾನ್ಮಣಿಗಳು. ಹೇಗೆ ನಿಮ್ಮಲ್ಲಿ ಮುಂಚೆಯಿಂದನೂ ಈ ಸಂಗೀತ ನಾದಸ್ವರ ಇತ್ತ? ನಮ್ಮೂರಲ್ಲೇ ಗುರುಗಳನ್ನ ಕರೆಸಿ ಅವ್ರಿಗೊಂದು ಮನೆ ಕೊಟ್ಟು ನಮ್ಮೂರವರೆಲ್ಲ ಕಲಿಸ್ತಾ ಇದ್ರು ಸರ್. ಇನ್ನೂ ಸ್ವಲ್ಪ ತಿಳ್ಕೊಬೇಕು ಅಂತ ತಂಜಾವೂರ್ಗೂ ಹೋದೆ ಸರ್. ರಾಗದಲ್ಲಿ ಡಿಫ್ರೆಂಟಾಗಿ ನುಡಿಸೋರು ಅವರು ಅಂತ ಹೇಳಿದ್ರು. ಅವ್ರ ಮಗಳಿಗಿಂತ ಚೆನ್ನಾಗಿ ನೋಡಿಕೊಂಡು ಏನೋ ಅವ್ರ ಆಶೀರ್ವಾದದಿಂದ 4 ಅಕ್ಷರ ಕಲಿಸ್ಕೊಟ್ರು ಸರ್. ನಾದಸ್ವರ ಚೆನ್ನಾಗಿ ನುಡಿಸ್ತಾರೆ ಹುಡುಗಿ. ಒಂದು ಟೈಮ್ ಅವ್ರ ಕಚೇರಿಗೆ ಬನ್ನಿ ಅವ್ರನ್ನ ನೋಡಿ ಅಂದರು. ತುಂಬ ಅನುಭವ ಆಯಿತು. ಅಲ್ಲಿ ಹೋಗಿ ಕಲಿತ ಮೇಲೆ ನಮ್ಗೆ ತುಂಬ ಸಂತೋಷ ಆಯಿತು. ನಮಸ್ಕಾರ ವೀಕ್ಷಕ ಬಂಧುಗಳೇ. ನಮ್ಮ ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಇವೆರಡು ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಸ್ಕೊಂಡು ಬರ್ತಿರುವ ಈ ಹೈ ನೋಟ್ಸ್ ಸಂದರ್ಶನ ಮಾಲಿಕೆ ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ಇದರಲ್ಲಿ ಶಾಸ್ತ್ರೀಯ ಸಂಗೀತಗಾರರ ಸಾಧನೆ ಮಾಡಿರುವಂತಹವರ ಪ್ರತಿಭಾನ್ವಿತರ ಸಂದರ್ಶನಗಳನ್ನು ಸಾಕಷ್ಟು ಮಾಡ್ಕೊಂಡು ಬಂದಿದ್ದೀವಿ. ನೀವು ಕೂಡ ಸಾಕಷ್ಟು ನಮಗೆ ಪ್ರೋತ್ಸಾಹ ನೀಡಿದ್ದೀರಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದ ದಂಪತಿಗಳನ್ನು ನಾನು ತಮಗೆ ಪರಿಚಯಿಸಲಿದ್ದೇನೆ. ಇವರು ವಿದ್ವಾನ್ ಪಳನಿವೇಲ್ ಹಾಗೂ ವಿದುಷಿ ಪ್ರಭಾವತಿ. ನಮ್ಮ ರಾಷ್ಟ್ರದ ಈ ನಾದಸ್ವರ ಪ್ರಪಂಚದಲ್ಲಿ ಬಹಳ ಹೆಸರು ಮಾಡಿರುವಂತಹ ಇಬ್ಬರು ವಿದ್ವಾನ್ಮಣಿಗಳು. ಇವರು ಹುಟ್ಟಿದ ಸ್ಥಳ, ಗುರುಗಳು, ಇವರ ಸಾಧನೆ, ಹಾಗೆ ಇವರು ನಡೆದು ಬಂದ ದಾರಿ ಮತ್ತು ಈ ವಾದ್ಯದಲ್ಲಿನ ಕಷ್ಟಗಳು ಏನು, ಲಿಮಿಟೇಷನ್ಸ್ ಅಥವಾ ಇದಕ್ಕೆ ದೊರಕಬೇಕಾದ ಪ್ರೋತ್ಸಾಹ ದೊರಕ್ತಾ ಇದೆಯಾ ಇಲ್ಲವೇ, ಇದನ್ನೆಲ್ಲ ನಾವು ಈ ಸಂದರ್ಶನದಲ್ಲಿ ಮಾತಾಡೋಣ. ಬನ್ನಿ, ಇವಾಗ ನಾವು ಅವ್ರನ್ನ ಸ್ವಾಗತಿಸೋಣ. ಪಳನಿವೇಲ್ ಸರ್ ನಮಸ್ಕಾರ. ಅಮ್ಮ ಪ್ರಭಾವತಿ ಅವರೇ ನಮಸ್ಕಾರ. ತುಂಬ ಸಂತೋಷ ನಿಮ್ಮ ಈ ಒಂದು ಕೆಲಸದ ನಡುವೆ ನಮಗೆ ನಮ್ಮ ಸ್ಟುಡಿಯೋಗೆ ಬಂದು ಇವತ್ತು ಸಂದರ್ಶನ ಕೊಡ್ತಾಯಿದ್ದೀರಿ. ಬಹಳ ಸಂತೋಷವಾಯಿತು. ನಿಮ್ಮ ಬಯೋಡೇಟಾ ನೋಡ್ತಾ ಇದ್ದಾಗ ನೀವು ಕೃಷ್ಣಗಿರಿ ಹತ್ತಿರ, ಕಾವೇರಿ ಪಟ್ಟಣಂ ಹತ್ತಿರ, ನೀವು ಬಂಗಾರಪೇಟೆಯವರು. ಹೇಳಿ ಸರ್, ನಿಮ್ಮ ಅನುಭವ ಹೇಳಿ ಸರ್. ನೀವು ಹುಟ್ಟಿದ್ದು ಯಾವಾಗ, ಹೇಗೆ ನಿಮ್ಮಲ್ಲಿ ಮುಂಚೆಯಿಂದನೂ ಈ ಸಂಗೀತ ನಾದಸ್ವರ ಇತ್ತ? ನಿಮ್ಮ ತಂದೆನೋ ತಾತನೋ ಅಥವಾ ನಿಮ್ಮಲ್ಲಿ ಯಾರಾದರೂ? ನಾವು ಹುಟ್ಟಿದ್ದು ಸಂದಾಪುರಂ ಅಂತ ಸರ್, ಕೃಷ್ಣಗಿರಿ ಡಿಸ್ಟಿಕ್ ಇವಾಗ ಆಗಿದೆ. ನಮ್ಮ ತಾತ ಅವರು ಒಳ್ಳೆ ನಾದಸ್ವರ, ಆ ಕಾಲದಲ್ಲಿ ಒಳ್ಳೆ ನಾದಸ್ವರ. ಅವ್ರ ಹೆಸರು ಹೇಳ್ತಾ ಬಂದ್ಬಿಡಿ. ಚಿನ್ನಸ್ವಾಮಿ ಅಂತ. ಆವಾಗಲೇ ನಮಗೆ ಒಳ್ಳೆ ಹೆಸರು ಅವ್ರಿಗೆ. ಹುಟ್ಟಿದ್ದು ಇಸ್ವಿ ಸರ್ 67 ಸರ್. ಓ, 67. ನಮ್ಮ ಫಾದರು ತವಿಲ್ ವಿದ್ವಾನ್ ಸರ್, ಡೋಲ್ ವಿದ್ವಾಂಸರು. ಅವ್ರ ಹೆಸರು ಪೊನ್ನುಸ್ವಾಮಿ ಅಂತ. ಪೊನ್ನುಸ್ವಾಮಿ ಅಂದರೆ ಆ ಊರಲ್ಲಿ ಒಳ್ಳೆ ದೇವಸ್ಥಾನಗಳು, ಮದುವೆ ಮುಂಜಿ ಕಾರ್ಯಕ್ರಮಗಳು. ಸೊ ಈ ವಾದ್ಯಗಳು ನಿಮ್ಮಲ್ಲಿ ಇತ್ತು ಸರ್. ನಮ್ಮ ತಾತ ಸಂಸ್ಕಾರ ಇದೆ. ಅದರಿಂದ ನಾವು ನಾದಸ್ವರ ಕಲಿಯೋಕ್ಕೆ ಒಂದು ದಾರಿ ಆಯಿತು. ಸೊ ಮೊದಲನೇ ಗುರುಗಳು ನಿಮ್ಮ ತಾತ? ಇಲ್ಲ ಸರ್, ನಾನು ತಾತ ನೋಡೇ ಇಲ್ಲ. ಓ ಇಲ್ಲ, ನಾವು ಚಿಕ್ಕ ವಯಸ್ಸಲ್ಲೇ ಅಲ್ಲಿ ನಾದಸ್ವರ, ನಮ್ಮ ದೇವಸ್ಥಾನಕ್ಕೂ ನಾದಸ್ವರ ಬೇಕು ಅಂತ
ನಮ್ಮ ಅಪ್ಪ ಅಮ್ಮ ನಮ್ಮೂರಲ್ಲೇ ಗುರುಗಳನ್ನ ಕರೆಸಿ ಅವ್ರಿಗೊಂದು ಮನೆ ಕೊಟ್ಟು ನಮ್ಮೂರವರೆಲ್ಲ ಕಲಿಸ್ತಾ ಇದ್ರು ಸರ್. ಅಲ್ಲಿ ಕಲಿತಾ ಇದ್ರು. ಗುರುಗಳು ಹೆಸರು ಗೋವಿಂದರಾಜ್ ಅಂತ, ಅಲ್ಲಿ ಪಕ್ಕದಲ್ಲೇ ಒಂದು 30-40 ಕಿಲೋಮೀಟ್ರು. ಅವ್ರ ಊರಿಗೆ ಬಂದು ಅಲ್ಲಿ ಹೌದು ಸರ್, ಅಲ್ಲೇ ಕಲಿಸ್ಕೊಡ್ತಾಯಿದ್ರು. ಅದರಲ್ಲಿ ನಾವು ಫಸ್ಟು ಗುರುಗಳಾಗಿ ಶಿಷ್ಯನಾಗಿ ಅಲ್ಲಿ ಸ್ವಲ್ಪ ಕಲಿಸ್ಕೊಂಡೆ. ಅದು ಆದಮೇಲೆ ನಮ್ಮ ಇನ್ನೊಂದು ಚಕ್ಕಾರಪಟ್ಟಿ ಚೆನ್ನಯ್ಯ ಅಂದ್ಬಿಟ್ಟು ಅವರು ತಂಜಾವೂರೆಲ್ಲ ಚೆನ್ನಾಗಿ ಕಲಿತು ತುಂಬ ಚೆನ್ನಾಗಿ ನೋಡ್ಸೋರು. ಅವ್ರ ಹತ್ರ ನಮ್ಮನ್ನ ಹೋಗಿ ಅಲ್ಲಿ ಹಾಕಿದ್ರು ತಂಜಾವೂರಿಗೆ. ಇಲ್ಲಿ ಸರ್, ಇಲ್ಲಿ ಧರ್ಮಪುರಿ ಪಕ್ಕದಲ್ಲಿ ಕಡಗತ್ತೂರು ಅಂತ, ಅಲ್ಲಿ ಹೋಗಿ ಒಂದು 4-5 ವರ್ಷ ಅಲ್ಲೇ ಇದ್ದು ಗುರುಕುಲ ಮಾಡಿದೆ, ಚೆನ್ನಾಗಿ ಕಲ್ತ್ಕೊಂಡೆ. ಆಮೇಲೆ ಮದುವೆಗಳಿಗೂ ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ನುಡಿಸ್ತಾ ಇದ್ದೆ. ಅದು ನುಡಿಸಾದ್ಮೇಲೆ ಆಮೇಲೆ ಇನ್ನೂ ಸ್ವಲ್ಪ ತಿಳ್ಕೊಬೇಕು ಅಂದ್ಬಿಟ್ಟು ತಂಜಾವೂರಿಗೂ ಹೋದೆ ಸರ್. ಮಾಮುಂಡಿಯ ಪಿಳ್ಳೆ ಅಂತ, ಅವರು ತುಂಬ ದೊಡ್ಡ ಮೇಧಾವಿ. ಮಣಿ ಮಾಮುಂಡಿಯ ಪಿಳ್ಳೆ ಅಂದರೆ ಬ್ರದರ್ಸ್ ಅವರು. ಅಲ್ಲಿ ನುಡಿಸ್ಬೇಕು ಅಂತ ಅವ್ರ ಹತ್ರ ಸ್ವಲ್ಪ ಕಾಲ ಹೋಗಿ ಅಲ್ಲಿನೂ ಪಾಠ ಮಾಡಿದೆ. ಅಷ್ಟೊತ್ತಿಗೆ ನಡೀತಾ ಇತ್ತು. ಮಾಮುಂಡಿಯ ಪಿಳ್ಳೆ ಅಂದರೆ ಅವರಿಬ್ಬರು ಅಣ್ಣ ತಮ್ಮಂದರು. ಹೌದು ಸರ್, ತುಂಬ ದೊಡ್ಡ ಮೇಧಾವಿ ಅವರು. ಗಡ್ಡ ಬಿಟ್ಕೊಂಡು. ಹೌದು. ನಮ್ಮ ಕೋದಂಡರಾಮ್ ಅವ್ರಿಗೂ ಗುರುಗಳು. ಅವ್ರಿಗೂ ಗುರುಗಳು. ನಾವು ಚಕ್ಕಾರಪಟ್ಟಿ ಚೆನ್ನೈ ಅಂತ ಹೇಳಿದ್ವಲ್ಲ, ಅವ್ರಿಗೂ ಗುರುಗಳು. ಅವ್ರಿಗೂ ಗುರುಗಳೇ. ಅವ್ರ ಹತ್ರ ಏನೋ ಒಂದು ಭಾಗ್ಯ ಸಿಕ್ತು. ಅವ್ರು ಬೇಡ ಅಂದರು. ಹೋಗಿ ನೋಡ್ಸೋಕೆ ಹೇಳಿದ್ರು ಫಸ್ಟು. ಚೆನ್ನಾಗಿ ನೋಡ್ತಿಲ್ಲ, ನನ್ನ ಹತ್ರ ಏನಿದೆ ಹೋಗಿ ನೋಡಿಸಿ ಅಂದ್ಬಿಟ್ರು. ಇಲ್ಲ ಸರ್, ನಿಮ್ಗೊಂದು ಸೇವೆನ ನನ್ನ ಸೇವೆ ಏನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನಾನು ಕೇಳ್ಪಟ್ಟೆ ಅವ್ರು ತುಂಬ ಸಿಂಪಲ್ ಆಗಿ ಜೀವನ ಮಾಡೋರು. ತುಂಬ ಸಿಂಪಲ್. ಸೈಕಲಲ್ಲೇ ಬರೋರಂತೆ. ಹೌದು. ದುಡ್ಡು ಕೇಳ್ತಾ ಇರಲಿಲ್ಲ, ಉಡ್ಸೋರು, ಹೊಟ್ಟೋಗೋರು. ತುಂಬ ಮೇಧಾವಿ. ಅವ್ರು ಏನೂ ಬೇಕಾಗಿಲ್ಲ ಅವ್ರಿಗೆ. ಅದೇ ಹಂಗೆ ಅವ್ರು ಬದುಕಿರೋದು. ಯಾರನ್ನ ಶಿಷ್ಯರು ಏನನ್ನ ತಂದು ಕೊಟ್ರೆ ಏನು, ದುಡ್ಡಾಗಲಿ ಬೇರೆ ಏನೋ ಬ್ರದರ್ಸ್ ಅಂತ. ಮಣಿ ಮಾಮುಂಡಿಯ ಪಿಳ್ಳೆ. ಮಣಿ ಮಾಮುಂಡಿಯ ಪಿಳ್ಳೆ ಬ್ರದರ್ಸ್. ರಾಗ ಕೂಡ ಒಟ್ಟೊಟ್ಟಿಗೆ ನುಡಿಸೋ. ಹೌದು ಸರ್, ರಾಗದಲ್ಲಿ ಡಿಫ್ರೆಂಟಾಗಿ ನುಡಿಸೋರು ಅವರು ಅಂತ ಹೇಳಿದ್ರು ನಮಗೂ. ಅಮ್ಮ, ನೀವು ನಿಮ್ಮೂರು ಬಂಗಾರಪೇಟೆ ಹತ್ರ ಅಂತ ಹೇಳಿದ್ರಿ. ಏನು ಊರ ಹೆಸರು? ಬಂಗಾರಪೇಟೆ ಹತ್ರ ದೊಡ್ಡ ಒಂದು ಗ್ರಾಮ, ಚಿಕ್ಕ ಗ್ರಾಮ, ದೊಡ್ಡ ಪನ್ನಂಡಹಳ್ಳಿ ಅಂತ. ಅಲ್ಲಿ ನಮ್ಮ ತಂದೆಯವರು ನಾದಸ್ವರ ನುಡಿಸ್ತಾರೆ ಸರ್, ಎಂ ರಾಮಕೃಷ್ಣಪ್ಪ ಅಂತ. ಅಮ್ಮನೂ ನಾದಸ್ವರ ನುಡಿಸ್ತಾರೆ, ಧನಲಕ್ಷ್ಮಿ ಅಂತ. ಸಂಪ್ರದಾಯ ಅಲ್ಲಿಂದ ಇದೆ. ಹೌದು ಸರ್. ನೋಡಿ ನೋಡಿ ಹುಡುಕಿದ್ರೇನು. ಚಿಕ್ಕಪ್ಪನೂ ತವಿಲ್ ನುಡಿಸ್ತಾರೆ, ಡೋಲ್ ನುಡಿಸ್ತಾರೆ. ಅದರಿಂದ ಅವರು ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದರು, ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದರು. ಬಂದಮೇಲೆ ನಾನು ಒಂದು ಓದ್ತಾ ಇದ್ದೆ, ಚಿಕ್ಕ ಹುಡುಗಿಯಲ್ಲೇ ಓದ್ತಿದ್ದಾಗ ನಮ್ಮ ತಂದೆ ತಾಯಿಯವ್ರಿಗೆ ಪಾಠ ಹೇಳ್ಕೊಡೋಕ್ಕೆ ಮನೆಗೆ ಬರ್ತಿದ್ರು. ಅವರು ಕಲ್ತಿದ್ರು. ಹಳ್ಳಿಯಲ್ಲಿ ಕಲ್ತಿದ್ದಕ್ಕೂ ಇಲ್ಲಿ ಸ್ವಲ್ಪ ಸಿಟಿಗೂ ಸ್ವಲ್ಪ ಇಲ್ಲಿ ತುಂಬ ಪ್ರೋಗ್ರಾಮ್ಸ್ ಅವ್ರಿಗೆ ನಡೀತಾ ಇತ್ತು ಸರ್. ಅಮ್ಮ ಬೆಂಗಳೂರು ಬಂದಮೇಲೆ ಅವರೇ ತುಂಬ ಪ್ರೋಗ್ರಾಮ್. ಹೆಸರು ಏನಂತ? ರಾಮಕೃಷ್ಣಪ್ಪ. ತಾಯಿ ಧನಲಕ್ಷ್ಮಿ. ಇಲ್ಲಿ ಜೋಡಿಯಾಗಿ ನುಡಿಸೋರು ಸರ್. ಸೊ ಇಲ್ಲಿ ಕಲಿಯಕ್ಕೆ ಶುರು ಮಾಡೋದು. ಇಲ್ಲಿನೂ ಮನೆಗೆ ಬಂದು ಗುರುಗಳು ಹೇಳ್ಕೊಡ್ತಾ ಇದ್ರು. ಅವ್ರ ಗುರು ರೆಡ್ಡಪ್ಪ ಅಂತ. ರೆಡ್ಡಪ್ಪ ಕೇಳಿದ್ದೀನಿ. ಹೌದು ಸರ್. ಅವರು ಬಂದು ಪಾಠ ಹೇಳ್ಕೊಡ್ತಾ ಇದ್ರು. ಬಹುಶಃ ಕೋಲಾರ ಸೈಡ್ನವರೇನೋ. ಹೌದು ಸರ್. ಹೌದು. ಅವರು ಬೆಂಗಳೂರಿಗೆ ಇದ್ದು ಇವ್ರ ಮನೆಗೆ ಬಂದು ಹೇಳ್ಕೊಡ್ತಾ ಇದ್ರು. ಆವಾಗ ನಾನು ಸ್ಕೂಲ್ಗೆ ಹೋಗಿ ಬರ್ತಾ ಅವ್ರಿಗೆ ಒಂದು ವೆಂಕಟಾಚಲ ನಿಲಯಂ ಅಂತ ಒಂದು ಹಾಡು ಹೇಳ್ಕೊಟ್ಟಿದ್ರು. ನಾನು ನೋಡ್ತಾ ಅದನ್ನು ಕಲಿತೆ. ಸ್ಕೂಲ್ಗೆ ಬರ್ತಾ ಹೋಗ್ತಾ ಅಲ್ಲಿ ಅವ್ರು ಹೇಳ್ಕೊಟ್ಟಿದ್ದನ್ನು ಕಲ್ತಿದ್ದು ಅಷ್ಟೇ. ಆಮೇಲೆ ನಮಗೂ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಮಗಳಿಗೂ ಹಂಗಿದ್ರೆ ನಮಗೂ ಸ್ವಲ್ಪ ಸಪೋರ್ಟ್ ಆಗಿರ್ತಾಳೆ. ದೊಡ್ಡ ಮಗಳು ನಾನು. ಅದರಿಂದ ಮನೆಯಲ್ಲಿ ಹೇಳ್ಕೊಡೋಣ ಪಾಠ ಅಂದ್ಕೊಂಡಿದ್ರು. ಆದರೆ ಮನೆಯಲ್ಲೇ ಹೇಳ್ಕೊಡ್ಬೇಕು ಅಂದರೆ ಸ್ವಲ್ಪ ಅದೇ ಮನೆ ಮುದ್ದು ಅದೇನೋ ಅಂತಾರಲ್ಲ, ಆ ಥರ ಸರೋಗಲ್ಲ ಅಂದ್ಬಿಟ್ಟು ಸೀರಿಯಸ್ನೆಸ್ ಇರಲ್ಲ. ಅದರಿಂದ ಗುರುಗಳ್ನೇ ಬೇರೆ ಕಡೆನೇ ಹೇಳ್ಕೊಡ್ಬೇಕು ಅಂತ ಕಲಿಸ್ಬೇಕು ಅಂತ ನೋಡಿದ್ರು.
ಆದರೆ ಇಲ್ಲೆಲ್ಲೂ ಸುತ್ತಮುತ್ತಲ್ಲಿ ಯಾರು ಹೆಣ್ಮಕ್ಳಿಗೆ ಹೇಳ್ಕೊಡಲ್ಲ ಸರ್. ಹಾಂ ಅಂದರೆ ಅವ್ರನ್ನ ಮನೆಯಲ್ಲೇ ಇಟ್ಕೊಂಡು ಸಾಕೋದು ಕಷ್ಟ, ಅದರಿಂದ ಯಾರು ಹೇಳ್ಕೊಡ್ತಾ ಇಲ್ಲ. ಕಷ್ಟ. ಹೌದು, ಅದರಿಂದ ಸರ್ ಇಲ್ಲಿ ಇದ್ರ ಹತ್ರ ಬೇತ್ಮಂಗಲದಲ್ಲಿ ಹೇಳ್ಕೊಡ್ತಾರೆ ಗುರುಗಳು, ಗಂಗಾಧರ್ಮ ಅಂತ. ಅವರು ತುಂಬ ದೊಡ್ಡ ವಿದ್ವಾನು. ಅವ್ರ ಹತ್ರನೂ ಹೋಗಿದ್ವಿ. ಅವರು ಅಲ್ಲಿ ಎಲ್ಲ ತುಂಬ ಗಂಡು ಮಕ್ಕಳೇ ಇರೋದು. ಅವರು ಹೇಳಿದ್ರು, ಅಪ್ಪ ನಾನು ಹೆಣ್ಮಕ್ಳಿಗೆ ಹೇಳ್ಕೊಡೋದಿಲ್ಲ, ನೀವು ಬೇಕಾದರೆ ಇನ್ನೆಲ್ಲಾದರೂ ಹೋಗಿ ಕಲಿಸ್ಕೊಡಿ. ಅಂದರೆ ಮಕ್ಕಳು ಹೇಳ್ಕೊಡ್ತೀನಿ, ಆದರೆ ಇಲ್ಲೇ ಇದ್ದು ಕಲಿಸ್ಕೊಡೋಕ್ಕೆ ಕಷ್ಟ ಆಗುತ್ತೆ ಅವ್ರನ್ನ ಅಂತ ಹೇಳಿದರು. ಆವಾಗ ನಮ್ಮ ಗುರುಗಳು ತಿರುಪತಿಯಿಂದ ಬೆಂಗಳೂರಿಗೆ ಬಂದಿದ್ದರು ಸರ್ ವಾದಕ್ಕೆ, ಪ್ರೋಗ್ರಾಮ್ಸ್ಗೆಲ್ಲ. ಅವರು ತುಂಬ ಹೆಣ್ಮಕ್ಳಿಗೆ ಹೇಳ್ಕೊಡೋದು. ಪಿ ರೇಣು ಅಂತ, ರೇಣುಗಾರು ಅಂತ, ಅವರು ಬಂದಿದ್ದಾರೆ, ಈ ಥರ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾರಂತೆ ಅಂತ ನಮ್ಮಪ್ಪನಿಗೆ ಯಾರು ಹೇಳಿದ ಮೇಲೆ ಅವ್ರನ್ನ ಕರೆಸಿ ಮನೆಯಲ್ಲೇ ಮಾತಾಡಿ ಅವ್ರ ಜೊತೆಲೇ ಅವ್ರು ಬಂದು ಪ್ರೋಗ್ರಾಮ್ ಜೊತೆಲೇ ಹಾಗೆ ಕಳಿಸ್ಕೊಟ್ರು. ಅವ್ರ ಜೊತೇಲಿ ಅವ್ರ ಮನೆಗೇನು ಹೋಗಿ ನೋಡಿಲ್ಲ ನಮ್ಮ ತಂದೆ ತಾಯಿ, ಕಳಿಸ್ಕೊಟ್ರು. ಅವರು ಅಷ್ಟೇ ಅವ್ರ ಮಗಳಿಗಿಂತ ಚೆನ್ನಾಗಿ ನೋಡಿಕೊಂಡು ಏನೋ ಅವ್ರ ಆಶೀರ್ವಾದದಿಂದ 4 ಅಕ್ಷರ ಕಲಿಸ್ಕೊಟ್ರು ಸರ್. ಅಲ್ಲೇ ಇದ್ದು ಕಲ್ತ್ಕೊಂಡ್ವಿ. ಯಾವ ಊರದು? ತಿರುಪತಿ ಸರ್. ಓ, ತಿರುಪತಿಯಲ್ಲಿ. ತಿರುಪತಿಯಲ್ಲಿ ಅದೇ ವೆಂಕಟಾಚಲಂ ಹಾಡಿದ್ದಕ್ಕೂ ನಾನು ತಿರುಪತಿಯಲ್ಲೇ ಕಾಕತಾಳಿ ಅಂತೀವಿ. ಸೊ ನೀವು ಅಲ್ಲಿ ತಿರುಪತಿ, ಅಲ್ಲಿ ಯೂನಿವರ್ಸಿಟಿ ಇಲ್ಲೂ ಇದೆ ಅಲ್ಲ? ಇದೆ ಸರ್, ಅಲ್ಲಿ ತುಂಬ ದೊಡ್ಡದಿದೆ ಎಲ್ಲ. ನಮ್ಮ ತವಿಲ್ ರಾಜಗೋಪಾಲು, ಹೌದು ಸರ್, ಮತ್ತೆ ಸತ್ಯನಾರಾಯಣ ಅವರು ಅಲ್ಲಿ ಇದ್ರೇನೋ ಸ್ವಲ್ಪ ದಿನ. ಸೊ ನಿಮ್ಮದು ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ನಮ್ಮದು. ಈಗ ಹೇಳಿ ಸರ್, ನೀವು ಹೆಂಗೆ ಅಷ್ಟೊತ್ತಿಗೆ ನೀವು ಮದುವೆಗೆ ಬಂದಿದ್ರಿ, ತಿಲ್ಲಾನ ಮೋಹನಾಂಬಾಳ್ ಥರ ನಾದಸ್ವರ ಮೋಹನಾಂಬಾಳ್ ನೀವು ನೋಡ್ಬಿಟ್ರಿ. ಸರ್ ಮದುವೆಗೆ ಮುಂಚೆನೇ ಬೆಂಗಳೂರಲ್ಲಿ ಹಲವಾರು ಜಾಗದಲ್ಲಿ ನುಡಿಸಿದ್ದೀವಿ ಸರ್. ಮದುವೆಗಳಲ್ಲಿ ಮುಂಜಲ್ಲಿ ಜೊತೆಯಾಗಿ ದೇವಸ್ಥಾನ ಇಲ್ಲ, ನಾನು ಮಾತ್ರ ಬಂದು ಹೋಗ್ತಾ ಇದ್ದೆ. ಆ ಪರಿಚಯ ಅವಾಗ ಇನ್ನೂ ಬೆಂಗಳೂರಿಗೆ ಶಿಫ್ಟ್ ಆಗಿರಲಿಲ್ಲ? ಇಲ್ಲ, ಬಂದು ಹೋಗ್ತಾ ಇದ್ದೆ. ಆವಾಗ ಇವ್ರ ಕಡೆಯವ್ರು ನಮಗೇನು ಪರಿಚಯ ಇಲ್ಲ. ಆವಾಗ ಇಲ್ಲಿ ಬೇರೆ ವಿದ್ವಾಂಸರೆಲ್ಲ ಬರ್ತಾಯಿದ್ರು. ಅವರು ನಮ್ಮನ್ನು ಪರಿಚಯ ಮಾಡಿಕೊಂಡು, ಈ ಥರ ನಾದಸ್ವರ ಚೆನ್ನಾಗಿ ನುಡಿಸ್ತಾರೆ ಹುಡುಗಿ, ನೀವು ಚೆನ್ನಾಗಿ ನುಡಿಸ್ತೀಯ, ಒಂದು ಟೈಮ್ ಅವ್ರ ಕಚೇರಿಗೆ ಬನ್ನಿ, ಅವ್ರನ್ನ ನೋಡಿ ಅಂದರು. ಒಂದು 2-3 ಟೈಮ್ ಕೇಳಿದ್ರು. ನಾವು ಒಪ್ಕೊಂಡಿದ್ದೆ, ಬೇರೆ ಕಡೆ ಒಪ್ಕೊಂಡಿದ್ದೆ, ಬರೋಕ್ಕಾಗಲಿಲ್ಲ. ಆಮೇಲೆ ಒಂದು ಸತಿ ಕರ್ಕೊಂಡು ಬಂದರು, ಇವ್ರು ನುಡಿಸೋದು ಇವ್ರನ್ನೆಲ್ಲ ತೋರಿಸಿದ್ರು. ಸರಿ ಆಯಿತು, ನೋಡ್ಕೊಂಡು ಹೋದೆ. ಆಮೇಲೆ ನಾದಸ್ವರ ನುಡಿಸೋ ಹುಡುಗಿನ ಹೆಂಗೆ ಮಾಡ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಬಂತು ನನಗೆ. ನಾವು ಆಚೆ ಎಲ್ಲ ಹೋಗ್ಬೇಕು, ಎಲ್ಲಂದರೆ ಅಲ್ಲಿ ಹೋಗಿ ನುಡಿಸ್ಬೇಕು. ಲೇಡೀಸು ಕಟ್ಕೊಂಡ್ರೆ ಇಬ್ಬರು ಹೋಗ್ಬೇಕು, ಹಣ ಅನುಕೂಲ ಆಗುತ್ತೆ, ಒಂದು ರೂಮ್ಗಳಿರಲ್ಲ ಹೋಗೋ ಜಾಗದಲ್ಲಿ ಅಂತ ಬೇಡ ಅಂದೆ. ನಾದಸ್ವರ ನುಡಿಸೋ ಹುಡುಗಿ ಬೇಡಪ್ಪ, ಸೆಟ್ ಆಗಲ್ಲ ಅಂದೆ. ಅಷ್ಟೊತ್ತಿಗೆ ನಮ್ಮ ಫ್ಯಾಮ್ಲಿಯಲ್ಲಿ ಇವರೆಲ್ಲ ಮಾತಾಡಿಸ್ಬಿಟ್ರು. ಈ ಥರ ಇಲ್ಲಿ ಬಂದು ನೋಡಿದ್ರು, ಅವ್ರಿಗೆಲ್ಲ ಇಷ್ಟ ಆಗಿತ್ತು, ನಮ್ಮ ಎಲ್ರಿಗೂ. ಎಲ್ಲ ಅಲ್ಲಿ ಮಾಡೋಣ ಅಂದ್ಬಿಟ್ಟು. ಆಮೇಲೆ ಸರಿ, ನನಗೂ ಏನು ಇದಾಗಿಲ್ಲ, ಸರಿ ಮಾಡ್ಕೊಳ್ಳ ಅಂದ್ಬಿಟ್ಟು ದೊಡ್ಡವ್ರು ನೋಡಿ ಮದುವೆ ಮಾಡಿದ್ರು ಸರ್. ಮದುವೆನೂ ನಮ್ಮೂರಲ್ಲೇ ಆಯಿತು. ಕಾವೇರಿ ಪಟ್ಟಣ ಯಾವ ಇಸ್ವಿ ಸರ್? 90 ಸರ್. ಹಾಂ, ಭಾಳ ಬೇಗನೆ ಮದುವೆ ಆಗಿದೆ. ಹ್ಞೂ ಸರ್, ಬೇಗನೆ. 23 ವರ್ಷಕ್ಕೆ. 23 ಸರ್. ಇವರು ತುಂಬ ಚಿಕ್ಕ ಹುಡುಗಿನೇ, ಆವಾಗಲೇ ಮಾಡಿಬಿಟ್ರು. ವಯಸ್ಸು ಹೇಳ್ಬೇಡಿ, ಆಮೇಲೆ ಕೇಸ್ ಹಾಕ್ಬಿಡ್ತಾರೆ. ತುಂಬ ಸಂತೋಷ ಸರ್. ಆಮೇಲೆ ನೀವು ಬೆಂಗಳೂರು ಶಿಫ್ಟ್ ಆಗಿದ್ದೆ. ಇವರಂತೂ ಬೆಂಗಳೂರಲ್ಲಿದ್ದರು. ಮದುವೆ ಆಗಿ 1 ವರ್ಷಕ್ಕೆಲ್ಲ ಶಿಫ್ಟ್ ಆಗಿದ್ವಿ ಸರ್. ಅವರು ಮನೆಯಲ್ಲಿ ವಿಭಜನೆ ಆಯಿತು ಸರ್. ಎಲ್ಲ 4 ಅಣ್ಣ ತಮ್ಮದಿರಿದ್ದು. ಅವಾಗೆಲ್ಲ ಅವರೆಲ್ಲ ದೊಡ್ಡವರೆಲ್ಲ ಒಂದು 10 ವರ್ಷ ಆಗಿತ್ತು ಅವ್ರಿಗೆಲ್ಲ ಮದುವೆ ಆಗಿ. ಬೇರೆ ಬೇರೆ ಹೋಗೋಣ ಅಂತ ಒಂದು ತೀರ್ಮಾನ ಅವ್ರ ಮನೆಯಲ್ಲಿ. ಆವಾಗ ಸರಿ ಅವರವರು ಮಾಡಿಕೊಂಡ್ರು. ನಾವು ನಿಮ್ಮ ಅಣ್ಣಂದ್ರೆಲ್ಲ ನಾದಸ್ವರದಲ್ಲಿ ಇದ್ರ ಅಥವಾ ಬೇರೆ ಬೇರೆ ಕೆಲಸ? ಸರ್, ನಮ್ಮಣ್ಣ ನಟರಾಜನ್ ಅಂತ ನಾದಸ್ವರ ನುಡಿಸ್ತಾ ಇದ್ರು. ಆರುಮುಗಮ್ ಅಂತ ಒಳ್ಳೆಯ ಕಲಾವಿದ, ಅವರು ಟಾಪ್ ಗ್ರೇಡ್ ಮಾಡ್ಕೊಂಡಿದ್ದಾರೆ.
ನಮ್ಮ ತಮ್ಮ ನಂದಕುಮಾರ್ ಅಂತ ಅವರು ನಾದಸ್ವರ ನುಡಿಸ್ತಾರೆ ಎಲ್ಲ ಬೆಂಗಳೂರು. ನಾದಸ್ವರನೇ. ಹೌದು ಸರ್. ಆರುಮುಗ ಮಾತ್ರ ತವಿಲ್. ಓಹ್, ಅವರು ಅಲ್ಲೇ ಕಲಾವಿದರು. ಎಲ್ಲ ಬೆಂಗಳೂರಲ್ಲಿದ್ದಾರೆ ಈಗ. ಇಲ್ಲ ಸರ್, ಊರಲ್ಲಿದ್ದಾರೆ. ಇಬ್ಬರು ಊರಲ್ಲಿದ್ದಾರೆ, ಇಬ್ಬರು ನಾವಿಲ್ಲಿದ್ದೀವಿ. ಹೌದು ಸರ್. ಅಂದರೆ ಅವರಂತೂ ಇಲ್ಲೇ ಇದ್ದರು. ಹೌದು. ನೀವು ಬಂದ್ರಿ, ಅದಾದಮೇಲೆ ತಿರ್ಗಾ ನೀವು ಕಲಿಯೋಕ್ಕೆ. ಹೌದು ಸರ್. ಒಂದು ಮದುವೆ ಆದಮೇಲೆ ಒಂದು 2-3 ವರ್ಷ ಹಂಗೆ ನೋಡ್ಸ್ಕೊಂಡಿದ್ದೆ. ಆಮೇಲೆ ಕಲಿಬೇಕು ಅಂತ ಹಿಂಗೆ ಇದ್ದರೆ ಆಗಲ್ಲ. ಒಳ್ಳೆ ಕಲಾವಿದ್ರ ಮನೆಗಳೆಲ್ಲ ಸಿಕ್ತು ನೋಡಿಸೋದಕ್ಕೆ ಅವಕಾಶ. ಅಲ್ಲಿ ಸ್ವಲ್ಪ ನಮಗೆ ಸಾಲದು, ಇನ್ನೂ ಕಲಿಬೇಕು. ಹೌದು, ಒಂದೊಂದು ಕೀರ್ತನೆಗಳು ಕೇಳ್ತಾರೆ, ರಾಗಗಳು ಕೇಳ್ತಾರೆ. ಒಂದೊಂದು ಕಡೆ ನಾವು ಅಲ್ಲೆಲ್ಲಿ ಕಲ್ತಿದ್ದು ಕೀರ್ತನೆಗಳು ಮಾಡಿದ್ದೀವಿ, ಅದನ್ನೇ ನುಡಿಸಿ ಅದನ್ನು ಸಾಹಿತ್ಯ ಕೇಳಿದ್ರೆ ಅದು ನಮ್ಗೆ ಗೊತ್ತಿಲ್ಲ ಅಂದ್ಬಿಡೋದು. ಆಮೇಲೆ ಯಾವಾಗನ ಒಂದು ಸತಿ ಅದನ್ನೇ ನುಡಿಸೋದು. ಆವಾಗಲೇ ಕೇಳಿದ್ವಲ್ಲ, ನುಡಿಸಿಲ್ಲ, ಗೊತ್ತಿಲ್ಲ, ಸಾಹಿತ್ಯ ಗೊತ್ತಿಲ್ಲ. ಆ ಥರ ಎಲ್ಲ ಆಯಿತು ಸರ್. ಅದಕ್ಕೋಸ್ಕರ ಕೋದಂಡರಾಮ್ ಸಾರು ಮುಂಚಿಂದನೇ ಅವ್ರ ಪರಿಚಯ. ನೀವು ಅದೇ ಗುರುಗಳ ಹತ್ರ? ಹೌದು ಹೌದು. ಅವಾಗ ಅವರು ಇಲ್ಲಿದ್ರೇನೋ ನಾಗಸಂದ್ರ ಸರ್ಕಲಲ್ಲಿ. ಅಲ್ಲಿ ಹೋಗಿ ಅವ್ರನ್ನ ಪರಿಚಯ ಮಾಡಿಕೊಂಡು ಪಾಠಕ್ಕೆ ಬರಬೇಕು ಅಂತ ದಾಳಾರವಾಗಿ ಬನ್ನಿ ಅಂತ ತುಂಬ ಕೀರ್ತನೆಗಳು ಅವ್ರ ಹತ್ರ ಪಾಠ ಮಾಡಿದೆ. ಹೌದು, ಅವರು ತುಂಬ ಕೀರ್ತನೆಗಳು ಕಲ್ತಿದ್ದಾರೆ. ಹೌದು, ನಮ್ಮ ತಂದೆಯವ್ರ ಹತ್ರ. ಹೌದು. ನಾನು ಅವ್ರ ಮನೆಗೆ ಹೋಗ್ತಿರ್ತಿದ್ದೆ. ಡೋಲು ಇತ್ತಲ್ಲ, ಅದರದ್ದು ದಕ್ಷಿಣಾಮೂರ್ತಿಗಳು ಜ್ಞಾಪಕಗಳು. ಸೊ ಆಮೇಲೆ ಇನ್ನೂ ಎಲ್ಲಾದರೂ ಬೇರೆ ಗಾಯಕರ ಹತ್ರ ಅವ್ರ ಇವ್ರ ಹತ್ರ ಪಾಠ ಸರ್, ಅವ್ರ ಹತ್ರ ಪಾಠ ಮಾಡಿಕೊಂಡೆ ನಾವು ಪಾಠ ಮಾಡ್ಕೊಳ್ಳೋದು, ನಾವು ಇಬ್ಬರು ಹೋಗೋದು, ನಾವು ಇಬ್ಬರು ಪ್ರಾಕ್ಟೀಸ್ ಮನೆಯಲ್ಲಿ ಮಾಡಿಕೊಂಡು ಆವಾಗೆಲ್ಲ ಸ್ವಲ್ಪ ಕಚೇರಿಗಳು ಶುರುವಾಯಿತು. ಚೆನ್ನಾಗಿ ಶುರುನೂ ಬರ್ತಾಯಿತ್ತು. ಆಮೇಲೆ ಇನ್ನೂ ಕೂಡ ವೋಕಲಿಸ್ಟ್ ಹತ್ರ ಹೋಗಿ ಕಲಿಬೇಕು ಅಂತ ಒಂದು ಮನಸ್ಸಿಗೆ ಬಂತು. ಹೋಗ್ಬೇಕು, ಅವ್ರನ್ನ ಹಿಡಿಬೇಕು. ನಮಗಷ್ಟು ಪರಿಚಯ ಇಲ್ಲ. ಆವಾಗ ನಾವು ಈ ಚಿಕ್ಕ ಕಚೇರಿಗಳು ಯಾವುದನ್ನ ಒಪ್ಕೊಂಡ್ರೆ ಇವ್ರು ಬರ್ತಾಯಿದ್ರು ಸರ್ ನಮಗೆ, ಎಮ್.ಎ. ಕೃಷ್ಣಮೂರ್ತಿ ಸರ್, ವಿದ್ವಾನ್. ಅವರು ಮೃದಂಗದವರು ಇನ್ನೂ ತುಂಬ ದೊಡ್ಡ ಬರ್ತಾಯಿದ್ರು. ಆವಾಗ ಅವ್ರ ಹತ್ರ ಕೇಳಿಕೊಂಡೆ, ಸರ್ ಈ ಥರ ವೋಕಲಿಸ್ಟ್ ಅವ್ರ ಹತ್ರ ಪಾಠ ಮಾಡಬೇಕು, ಇನ್ನೂ ಕೀರ್ತನೆಗಳು ಮಾಡಬೇಕು ಅಂತ ಹೇಳಿದಾಗ, ಸರಿ ನೀವು ನುಡಿಸೋದಕ್ಕೆ ನಾನೊಬ್ಬರನ್ನು ಕೇಳ್ತೀನಿ. ಅವರು ನಮ್ಮ ವಿದುಷಿ ಗುರುಗಳು ಆರ್ಯರಮ್ಮ ಮನೆ ಹತ್ರ ಹೋಗಿ ಕೇಳಿ, ಅವರು ಅಷ್ಟು ಬೇಗ ಒಪ್ಕೊಂಡಿಲ್ಲ. ಸರ್ ನೋಡೋಣ, ಅವ್ರಿಗೂ ಫಾರಿನು ಆವಾಗೆಲ್ಲ ತುಂಬ ಇದು ಅವ್ರಿಗೆ ಬಿಸಿ ಇದ್ದು. ಹೌದು. ಟೈಮಿಂಗ್ ಹೇಳಿದ್ರು, 1-2-3 ಟೈಮ್ ಬರೋಕ್ಕೆ ಹೇಳಿದ್ರು. ಆಮೇಲೆ ಕ್ಯಾನ್ಸಲ್ ಆಯಿತು. ಆಮೇಲೆ 1 ವರ್ಷ ಆಯಿತು ಸರ್, ಅವ್ರ ಹತ್ರ ನಮಗೆ ಸಿಕ್ತು. ಬರೋಕ್ಕೆ ಹೇಳಿದ್ರು, ಫಸ್ಟು ನೋಡ್ಸೋಕ್ಕೆ ಹೇಳಿದ್ರು. ಹೆಂಗೆ ನುಡಿಸ್ತೀಯ? ಏನಪ್ಪ ಚೆನ್ನಾಗಿ ನುಡಿಸ್ತೀಯಲ್ಲ, ಏನು ನನ್ನ ಹತ್ರ ಏನಿದೆ ಅಂದರು. ಇಲ್ಲಮ್ಮ ಕಲಿಬೇಕು. ಸರಿ, ಆವಾಗಿಂದಾನು ಸ್ಟಾರ್ಟ್ ಮಾಡಿದ್ರು. ಹಲವಾರು ಕೀರ್ತನೆಗಳು, ಒಳ್ಳೆಯ ವಿಷಯಗಳು ಎಲ್ಲ ಅವ್ರ ಹತ್ರ ತಿಳ್ಕೊಂಡೆ. ಈ ಮುಂಚೆ ನೀವು ನುಡಿಸ್ತಾ ಇದ್ದಿದ್ದಕ್ಕೂ ಅಂದರೆ ಸ್ವರವಾಗಿ ಕೀರ್ತನೆಗಳನ್ನ ನುಡಿಸ್ತಾ ಇದ್ರಿ. ಹೌದು ಸರ್. ಕೀರ್ತನೆ ಸಾಹಿತ್ಯ ಪರಿಚಯ ಆದಮೇಲೆ ನುಡಿಸ್ತಾ ಇದ್ದಿದ್ದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಯ್ತಾನೋ ಅಲ್ವಾ? ತುಂಬ ವಿಶೇಷ ಗೊತ್ತಾಯ್ತು ಸರ್ ನಮ್ಗೆ ವಿಷಯ. ಅಂದರೆ ಆ ಪದಗಳೇ ನಮಗೆ ತಲೆಯಲ್ಲಿ ಬರೋದು. ಹೌದು ಸರ್, ಹೌದು ಸರ್. ಆ ಭಾವನೆ ನಾವು ಕಲ್ತಿರೋ ಕೀರ್ತನೆಗಳು ಕೂಡ ಅಲ್ಲಿ ಸರಿ ಮಾಡಿಕೊಂಡೆ. ಹೌದೌದು. ಇಲ್ಲಾಂದರೆ ಸ್ವರವಾಗೇ ಇರುತ್ತೆ. ಹೌದು ಹೌದು. ಯಾವ ಜಾಗದಲ್ಲಿ ಏನು ಸಾಹಿತ್ಯ ಬರುತ್ತೆ, ಈ ಸಾಹಿತ್ಯ ಒಟ್ಟಿಗೆ ನುಡಿಸ್ಬೇಕು, ಅಲ್ಲಿ ಗ್ಯಾಪ್ ಬಿಡಬಾರ್ದು. ಇಂಥದ್ದೆಲ್ಲ ನಮ್ಗೆ ವಿಷಯಗಳು ತುಂಬ ಹೇಳ್ಕೊಟ್ರು. ಆಮೇಲೆ ಉಸಿರು ಬಿಡೋದು ತಗೊಳ್ಳೋದೆಲ್ಲ ಸಾಹಿತ್ಯ ತುಂಬ ಹೌದು ಹೌದು ಹೌದು. ಅಲ್ಲೆಲ್ಲ ಈಗ ಅಂದರೆ ವಾ ಹಂಗೇ ಬರಬೇಕು, ವಾ ಅಂತ. ಅದೆಲ್ಲ ನಮ್ಗೆ ಮುಂಚೆ ಗೊತ್ತಿರಲಿಲ್ಲ. ಮೇಡಮ್ ಹತ್ರ ಹೋದ್ಮೇಲೆ ಅದೆಲ್ಲ ತುಂಬ ನಾನು ತಿಳ್ಕೊಂಡೆ. ಸೊ ಮನೋಧರ್ಮನೂ ನಿಮಗೆ ಬೇರೆ ಥರ ಆಗಿರುತ್ತೆ. ಹೌದು ಸರ್. ಎರಡು ಅಂದರೆ ವಾದ್ಯ ಧರ್ಮನೂ ಬಿಡೋಕ್ಕಾಗಲ್ಲ ನಾವು. ಹೌದು. ಇದರಲ್ಲಿ ಬರುವಂಥ ಬಿರುಕಗಳು ಮುರ್ಕಗಳು ಜೊತೆಗೆ ಸಂಗತಿಗಳು ಇದೆಲ್ಲ ಒಂದು ಅವರೇ ಹೇಳ್ತಾ ಇದ್ರು, ನಾದಸ್ವರ ನೀವು ಹೆಂಗೆ ನುಡಿಸ್ತಿರೋ ಹಂಗೆ ನುಡಿಸ್ತಾ ಇರಿ, ಸಾಹಿತ್ಯ ಈ ಥರ ಇಲ್ಲಿ
ಇಷ್ಟೇ ನುಡಿಸ್ಬೇಕು, ಹೌದು. ಬೇರೆ ಏನೋ ನಿಮ್ಮ ಇಷ್ಟ, ರಾಗ ಆಗಲಿ ಮನೋಧರ್ಮ ಸ್ವರ ಆಗಲಿ ಅದು ಅದೆಲ್ಲ ತುಂಬ ಅನುಭವ ಆಯಿತು. ಅಲ್ಲಿ ಹೋಗಿ ಕಲಿತ ಮೇಲೆ ನಮ್ಗೆ ತುಂಬ ಸಂತೋಷ ಆಯಿತು. ಇಲ್ಲ, ಒಳ್ಳೆ ಗುರುಗಳವರು, ನನಗೆ ಚೆನ್ನಾಗಿ ಪರಿಚಯ ಇದೆ.